ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಇವತ್ತು ನಮ್ಮ ಗ್ರಾಮ ದೇವತೆಗೆ ಆರತಿ ತಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಅಮ್ಮ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಏನಪ್ಪ ವಿಶೇಷತೆ ಅಂತಂದರೆ ಮಾಸ್ತಮ್ಮ ಅನ್ನೋ ಒಂದು ದೇವಸ್ಥಾನ ಐತೆ, ಅಲ್ಲಿಗೆ ಆರತಿ ತಗೊಂಡು ಹೋಗ್ತಾ ಇದ್ದಾರೆ. ತಂಬಿಟ್ಟು ಆರತಿ ಏನಲ್ಲ, ಸಿಂಪಲ್ಲಾಗಿ ಹೂವು ಹಣ್ಣು ಕಾಯಿ ಕಡ್ಡಿ ಕರ್ಪೂರ ಈ ಥರ ಆರತಿನ ತಗೊಂಡೋಗ್ತಾ ಇದ್ದಾರೆ. ನಮ್ಮಪ್ಪ ಕಾಯಿ ಸುಲಿತಾದ್ರು, ಇವಾಗ ಕಾಯಿ ಇಸ್ಕೋತಾ ಇದ್ದೀನಿ ನೋಡಿ. ನಾಳೆಗೆ ಹೊಸ್ದಾಗಿ ಮಾರಮ್ಮನ ದೇವಸ್ಥಾನ ಕಟ್ಟಿದ್ದಾರೆ, ಅದು ನಾಳೆಗೆ ಉದ್ಘಾಟನೆ, ಬುಧವಾರ ಇರೋದು. ಅಂದರೆ ಈ ಮಾಸ್ತಮ್ಮಂಗೆ ಏನಪ್ಪ ಅಂದರೆ ಒಂದು ಚಿಪ್ಪು ಬಾಳೆಹಣ್ಣನ್ನ ಮುರಿಬಾರ್ದು, ಫುಲ್ ಒಂದು ಚಿಪ್ ಇರಬೇಕು, ಕಮ್ಮಿ ಇರಬೇಕು, ಕರೆಕ್ಟಾಗಿ ಒಂದು ಚಿಪ್ ಇರಬೇಕು. ಹಾಗೆ 2 ಹಿಂಬೆ ಹಣ್ಣು, ಅರಿಶಿನ ಕುಂಕುಮ ಗಂಧಕಡ್ಡಿ ಕರ್ಪೂರ ಹೂವು ತೆಂಗಿನಕಾಯಿ ತಗೊಂಡೋಗ್ಬೇಕು ನೋಡಿ. ಅವಲಕ್ಕಿನ ನಾನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ, ಅವಲಕ್ಕಿ ಒಗ್ಗರಣೆ ಮಾಡೋಣ ಅಂದ್ಬಿಟ್ಟು ನಾಷ್ಟಕ್ಕೆ. ಬೆಳಗ್ಗೆನೇ ಬೇಗ ತಗೊಂಡೋಗ್ಬೇಕು, ಅದಕ್ಕೋಸ್ಕರ ತಗೊಂಡೋಗ್ತಾ ಇದ್ದಾರೆ. ಇಲ್ಲಿ ನಮ್ಮ ಮನೆ ಹತ್ರ ಒಬ್ಬಮ್ಮ ಬಂದು ಅಮ್ಮಂಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ದಾರೆ ನೋಡಿ. ಅವರು ಒಂದು ಚಿಪ್ ಬಾಳೆಹಣ್ಣು, 2 ನಿಂಬೆಹಣ್ಣು, ಹಾಗೆ ದೀಪಕ್ಕೆ ಎಣ್ಣೆ ಕಡ್ಡಿ ಕರ್ಪೂರ ಹಾಗೆ ದೀಪ ಎಲ್ಲ ಇಟ್ಕೊಂಡಿದ್ದಾರೆ ಆರತಿಗೆ. ಅಮ್ಮ ಪೂಜೆ ಮಾಡ್ತಾಯಿದ್ದೀನಿ ಎಂದ್ಬಿಟ್ಟು ಆ ಅಮ್ಮನ ಸ್ವಲ್ಪ ಹೊತ್ತು ಕೂತ್ಕೋ ಅಂತ ಹೇಳಿದ್ರು, ಅದಕ್ಕೋಸ್ಕರ ಅವ್ರು ಕೂತಿದ್ದಾರೆ ನೋಡಿ. ಫ್ರೆಂಡ್ಸ್, ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ಒಬ್ಬೊಬ್ರಾಗ ಹೋಗ್ತಾ ಇದ್ದಾರೆ. ಇದಕ್ಕೇನು ತಮಟೆ ತಗೊಂಬಂದಿಲ್ಲ, ಸಾರದು ಏನೂ ಇಲ್ಲ. ಸುಮ್ಮನೆ ಹಾಗೆ ಅವರವರೇ ಹೋಗಿ ಪೂಜೆ ಮಾಡಿಸ್ಕೊಂಬರೋದು ನೋಡಿ. ಹೀಗೆ ಆ ಕಡೆಯಿಂದ ಇವು ಆಂಟಿನೂ ಬಂದರು. ಇವ್ರ ಆರತಿನೂ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ ಇರಿ. ನೋಡ್ತಾ ಇದ್ದಾರೆ ನೋಡಿ. ಇವರು ಒಂದು ಚಿಪ್ ಬಾಳೆಹಣ್ಣು, ಹೂವು, ನಿಂಬೆಹಣ್ಣು ಒಂದು ಮತ್ತು ವಿಭೂತಿ ಉಂಡೆ ಹಾಗೆ ಗಂಧಕಡ್ಡಿ ಕರ್ಪೂರ ಇಟ್ಟಿದ್ದಾರೆ. ರೋಡಲ್ಲಿ ಯಾರೋ ಕೂಗ್ತಾ ಇದ್ರು, ಅದಕ್ಕೋಸ್ಕರ ಬರ್ತೀನಿ ಇರು ಅಂತಂದರು. ಈಗ ಅಮ್ಮಂದೇ ಯಾಕೋ ಲೇಟ್ ಆಯ್ತಾ ಇದೆ, ಅವ್ರಿನ್ನ ಪೂಜೆ ಮಾಡ್ತಾವ್ರೆ ಇಲ್ವ, ಬಿಂದಿಗೆ ತುಂಬ ಬರಿತಾನೆ ಇತ್ತು, ನೀರೆಲ್ಲ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಹೋಗಿ ಆಫ್ ಮಾಡಿದೆ. ಇವರಿಬ್ಬರು ಸ್ವಲ್ಪ ಮುಂದೆ ಹೋಗ್ತಾರೆ, ಅವರು ಆಮೇಲೆ ಅಮ್ಮನೂ ಹೋಗ್ತಾರೆ. ದೇವಸ್ಥಾನದ ಹತ್ರ ಶನಿಮಹಾತ್ಮ ದೇವಸ್ಥಾನದ ಹತ್ರ ಕೂತಿರ್ತೀನಿ ಬಾ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ. ಆಯಿತು, ಮನೇಲೆಲ್ಲ ಕ್ಲೀನ್ ಮಾಡಿ ಅಮ್ಮ ಎಲ್ಲ ಮಾಡಿ ಎಲ್ಲ ಆಯಿತು. ನಾನೀಗ ನಾಷ್ಟಕ್ಕೆ ಇಡಬೇಕು ಹೋಗಿ. ಮಾಸ್ತಮ್ಮನ ದೇವಸ್ಥಾನ ಅಂದರೆ ಅಷ್ಟೇ ಪವರ್ಫುಲ್ಲು. ಅದು ಹೋದ ವರ್ಷ ಹಬ್ಬ ಮಾಡಿದಾಗ ಅಲ್ಲಿ ಇಟ್ಟಿದ್ದಂಥ ಹಿಂಬೆಹಣ್ಣು, ಅಂದರೆ ಈ ಊರಲ್ಲಿ ಇರೋರು ಎಲ್ಲರೂ ಒಂದೊಂದು ಮನೇಲಿ 2 ಹಿಂಬೆಹಣ್ಣು ಅಂದರೆ ಎಷ್ಟಾಗುತ್ತೆ ಅಲ್ವಾ. ಆ ದೇವಸ್ಥಾನದ ಹತ್ರ ಇಟ್ಟಿದ್ರಂತೆ. ಅದನ್ನು ಹಿಂಬೆಹಣ್ಣು ನೋಡ್ನಾರ್ದನೆ ಯಾರೋ ಒಬ್ಬರು ಬುತ್ತಿ ಕಟ್ಕೊಂಡು ಹೋಗಿದ್ದು ನೋಡಿ. ಅಮ್ಮ ದೀಪ ತಗೊಂಡೋಗ್ಬಾರ್ದಂತೆ ಅಂದ್ಬಿಟ್ಟು ವಾಪಸ್ ತಂದು ಇಟ್ಬಿಟ್ರು, ಅದಕ್ಕೆ ನಾನು ಆಚೆನೇ ಇಡ್ತೆ. ಅದು ಹಿಂಬೆಹಣ್ಣನ್ನು ಯಾರೊಬ್ಬರು ನೋಡ್ನಾರ್ದೆ ಒಬ್ಬರು ಜೆಂಟ್ಸು ಟವಲ್ಗೆ ಕಟ್ಕೊಂಡು ಹೋದ್ರಂತೆ. ಆಮೇಲೆ ಹೋದ್ಮೇಲೆ ಅವ್ರಿಗೆ ತುಂಬ ಹುಷಾರಿಲ್ದೇ ಹೋಯ್ತಂತೆ. ಮತ್ತೆ ತಪ್ಪಾಯಿತು ಅಂದ್ಬಿಟ್ಟು ಅವ್ರ ಮನೇಲಿ ಯಾರೋ ಇನ್ನೊಬ್ಬರು ಬಂದು ಅದು ಹಿಂಬೆಹಣ್ಣೆಲ್ಲ ಇಟ್ಬಿಟ್ಟು ತಪ್ಪಾಯಿತು ಅಂತ ಅಂದ್ಬಿಟ್ಟು ಅವರು ಕುಂಕುಮನ ತಗೊಂಡೋಗಿ ಇಕ್ಕಿದ್ಮೇಲೆ ಆ ಯಪ್ಪ ಹಿಂಬೆಹಣ್ಣ ತಗೊಂಡೋಗಿದ್ರಲ್ಲ ಅವರು ಹುಷಾರಾದ್ರಂತೆ. ಇದು ನಮ್ಮ ಗ್ರಾಮ ದೇವತೆಯ ನಡೆದಿರುವಂತಹ ಕತೆ ನೋಡಿ. ಹೂ ಸ್ವಲ್ಪ ಮಿಕ್ಕಿತ್ತು, ಅದನ್ನು ರಾಯರಿಗೆ ಮುಡಿಸಿದ್ದೀನಿ. ರಾಯರಿಗೆ ಎಷ್ಟು ಹೂ ಹಾಕಿದ್ರೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಈ ಕನಕಾಂಬರ ಹೂ ಸ್ವಲ್ಪ ಮಿಕ್ಕಿತ್ತು, ಆದ್ದರಿಂದ ತಗೊಬಂದ್ಬಿಟ್ಟು ಮತ್ತೆ ಇನ್ನೇನಕ್ಕೆ ಅಂದ್ಬಿಟ್ಟು ರಾಯರಿಗೆ ಮುಡಿಸ್ದೆ ನೋಡಿ. ರಾಯರು ಇವಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಫ್ರೆಂಡ್ಸ್, ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ, ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.